ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಾಳೆಹಣ್ಣಲ್ಲಿ ಬರ್ಫಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣವಾ. ಮೊದಲಿಗೆ ನಾನು ಬಾಳೆಹಣ್ಣು ತೊಗೊಂಡಿದ್ದೀನಿ, ಬೆಲ್ಲ ತೊಗೊಂಡಿದ್ದೀನಿ, ಬೇಕಿದ್ರೆ ನೀವು ಸಕ್ಕರೆನೂ ತೊಗೊಳ್ಬೋದು. ಗೋಧಿ ಹಿಟ್ಟು, ಒಂದು ಸ್ವಲ್ಪ ರವೆ, ಸಣ್ಣ ರವೆನೇ. ಡ್ರೈ ಫ್ರೂಟ್ಸ್ ನೀವು ಏನಿದ್ರೂ ತೊಗೊಬೋದು. ನಾನು ಕ್ಯಾಶ್ಯೂಸ್ ತೊಗೊಂಡಿದ್ದೀನಿ. ಸೊ ಇವಾಗ ನೋಡಿ, ಫಸ್ಟಿಗೆ ನಾನು ಬೆಲ್ಲನ ಕರೆಸ್ಕೊಳ್ತಾ ಇದ್ದೀನಿ. ಒಂದು ಗ್ಲಾಸ್ ನೀರು ಹಾಕಿ ಗ್ಯಾಸ್ ಮೇಲೆ ಇಟ್ಕೊಂಡು ಅದನ್ನು ನೀಟಾಗಿ ಕರಗಿಸ್ತಾ ಇದ್ದೀನಿ. ಕರಗಿದ ಮೇಲೆ ಅದನ್ನ ಸೋದಿಸ್ಕೊಂಡ್ರೆ ಸಾಕು. ನೋಡಿ, ಈ ಥರ ನೀಟಾಗಿದೆ. ಇದನ್ನು ಇವಾಗ ನಾನು ಮಿಕ್ಸಿಗೆ ಬಾಳೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಬಾಳೆಹಣ್ಣ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ, ಪೇಸ್ಟ್ ಥರ. ಸೊ ನೋಡಿ, ನೀಟಾಗಿ ಪೇಸ್ಟ್ ಆಗಿದೆ. ಇವಾಗ ಇದು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ನೋಡಿ, ಒಲೆ ಮೇಲೆ ನಾನು ಒಂದು ತವ ಎತ್ಕೊಳ್ತಾ ಇದ್ದೀನಿ. ಅಗಲ ಇರೋದೇ ತೊಗೊಳ್ಳಿ, ಯಾಕೆಂದರೆ ನೀರೆಲ್ಲ ಸ್ವಲ್ಪ ಹೋಗ್ಬೇಕು ನಿಮಗದು. ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ನಾನು ಗೋಧಿ ಹಿಟ್ಟನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ, ಅದು ಹಸಿ ವಾಸನೆ ಹೋಗೋ ತನಕ. ಸೊ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಪ್ಪನಲ್ಲೇ. ಅದರಲ್ಲೇ ಇವಾಗ ರವೆ ಹಾಕ್ಕೊಂಡಿದ್ದೀನಿ. ರವೆ ಒಂಚೂರು ಹಾಕ್ಕೊಂಡ್ರೆ ಸಾಕು. ಸೊ ನೀಟಾಗಿ ಎರಡು ಫ್ರೈ ಆಗಿದೆ. ಇವಾಗ ಇದಕ್ಕೇ ಬಾಳೆಹಣ್ಣು ಪ್ಯೂರಿ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ ನಾನು. ನೋಡಿ, ಈ ಥರ ಗಟ್ಟಿ ಆಗಬೇಕು. ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಒಂಚೂರು ಏನೂ ಇಲ್ದಿರ ಇದು ಮಾಡ್ಕೋಬೇಕು. ಇವಾಗ ಇದಾದ ಮೇಲೆ ನೀಟಾಗಿ ಇದರಲ್ಲೇ ಬೆಲ್ಲ ನೀರು ಹಾಕ್ಕೊಳ್ತಾ ಇದ್ದೀರಿ. ಇದರಲ್ಲಿ ಮತ್ತು ಡ್ರೈ ಫ್ರೂಟ್ಸು, ಆಮೇಲೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಸ್ವಲ್ಪ ಇಲ್ಲಿ ಮೆತ್ತಗೆ ಮಾಡ್ಕೊಂಡಿದ್ದೀನಿ ಇವತ್ತೇ ತಿನ್ನೋಕ್ಕೆ. ನೀವು ಬೇಕಿದ್ರೆ ಇನ್ನೊಂದು ಚೂರು ಹಿಟ್ಟು ಜಾಸ್ತಿ ಹಾಕ್ಕೊಂಡ್ರೆ ಇನ್ನೊಂದು ಚೂರು ಗಟ್ಟಿ ಬರುತ್ತೆ, ನೀಟ್ ಬರ್ಫಿ ಥರ. ನಾನು ಸ್ವಲ್ಪ ಹಲ್ವಾ ಟೈಪಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ಬರ್ಫಿ ಥರ ಬೇಕಂದರೆ ಇನ್ನೊಂದು ಚೂರು ಗೋಧಿ ಹಿಟ್ಟು ಹಾಕ್ಕೊಂಡ್ರೆ ನೀವು ಅದು ಬರುತ್ತೆ. ನೋಡಿ, ಒಂದು ಪ್ಲೇಟಲ್ಲಿ ನಾನು ತುಪ್ಪ ಹಾಕ್ಕೊಂಡು ನೀಟಾಗಿ ಇದನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 2ರಿಂದ 3 ಅವರ್ ಬಿಟ್ಟರೆ ನೋಡಿ ಈ ಥರ ಬರುತ್ತೆ, ನೀಟಾಗಿ ಆಗುತ್ತೆ. ಸೊ ನಾನು ಸ್ವಲ್ಪ ಬಾಳೆಹಣ್ಣು ಜಾಸ್ತಿ ಹಾಕಿರೋದಕ್ಕೆ ಅದು ಹಲ್ವಾ ಥರ ಬಂದಿದೆ. ಇದು ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಹಿಂಗೂ ಮಾಡ್ಕೋಬೋದು. ಆವತ್ತೇ ತಿನ್ನೋಂಗಿದ್ರೆ ಒಂದು 2-3 ದಿನ ಸ್ಟೋರ್ ಮಾಡಬೇಕಂದ್ರೆ ನೀವು ಒಂದು ಸ್ವಲ್ಪ ಗೋಧಿ ಹಿಟ್ಟು ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಸಾಕು. ನೋಡಿ, ನೀಟಾಗಿ ರೆಡಿಯಾಗಿದೆ. ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.